ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಸಂಚಿಕೆ ಶುರುವಾದಾಗ ವೇದ ಆ ಶಾಪಿಂಗಿಂದ ಬಂದು ಆ ವಿಕ್ರಮ್ ಹೊಡೆದಾಡಿದ್ದನ್ನೆಲ್ಲ ನೋಡಿ ಬೇಜಾರಾಗಿರ್ತಾಳೆ. ಅಲ್ಲಿಂದ ಓಡ್ ಬಂದು ರೂಮ್ ಬಾಗಿಲನ್ನ ಹಾಕ್ತಾ ಇರ್ತಾಳೆ. ಅಲ್ಲಿಗೆ ವಿಕ್ರಮ್ ಕೂಡ ಓಡ್ ಬರ್ತಾನೆ. ಬೇತಾಳ, ದಯವಿಟ್ಟು ನನ್ನ ಕ್ಷಮಿಸು ಬೇತಾಳ, ನಾನು ಬೇಕು ಅಂತ ಮಾಡಲಿಲ್ಲ. ಅಲ್ಲಿ ಯಾರೋ ಅಪ್ಪನ್ನ ಹೊಡಿತಾ ಇದ್ರು, ಅವ್ರನ್ನ ಬಿಡ್ಸೋಕ್ಕೋಸ್ಕರ ನಾನು ಅವ್ರ ಜೊತೆ ಹೊಡೆದಾಡಿದೆ ಅಷ್ಟೇ. ಇದೊಂದು ಸಲ ನನ್ನ ಕ್ಷಮಿಸು ಅಂತೇಳಿ ಅಂತ ಕೇಳ್ತಾ ಇರ್ತಾನೆ. ದಯವಿಟ್ಟು ನನ್ನನ್ನು ಹೊರಗೆ ಬಿಟ್ಟು ರೂಮ್ ಡೋರ್ನ ಹಾಕ್ಬೇಡ, ನನ್ನ ಮಾತು ಕೇಳು ಅಂತ ಅಂದಾಗ, ನನಗೇನೂ ಹೇಳ್ಬೇಡ, ನೀನು ಯಾವತ್ತೂ ಬದಲಾಗಲ್ಲ, ನಿನ್ನನ್ನು ನಾನು ಬದಲಾಯಿಸೋಕೆ ಹೋದ್ನಲ್ಲ, ನನಗೇ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ರೂಮಿನ ಬಾಗಿಲನ್ನ ಹಾಕ್ಬಿಡ್ತಾಳೆ. ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತೇಳಿ ಅಂದಾಗ ವೇದ ಇದ್ದವಳು, ಇಲ್ಲ ನೀನು ಬದಲಾಗಲ್ಲ, ಇನ್ಯಾರೋ ನಿಮ್ಮಪ್ಪ ಇನ್ನೊಂದು ಯಾವುದೋ ಒಂದು ಡೀಲ್ನ ಹಿಡಿತಾನೆ, ಅವ್ರನ್ನ ಕಾಪಾಡೋಕ್ಕೆ ನೀನು ಮತ್ತೆ ಹೊಡಿತೀಯ, ನೀನು ಬದಲಾಗಲ್ಲ ವಿಕ್ರಮ್, ದಯವಿಟ್ಟು ನನ್ನ ಮಕ್ಕ ತೋರಿಸ್ಬೇಡ, ಇಲ್ಲಿಂದ ಹೋಗು ಅಂತೇಳ್ಬಿಟ್ಟು ರೂಮಿನ ಡೋರ್ನ ಹಾಕಿ ಅಳ್ತಾ ಇರ್ತಾಳೆ ವೇದ. ಅದಾದಮೇಲೆ ವಿಕ್ರಮ್ಗೆ ಸಿಟ್ಟು ಬರುತ್ತೆ, ಅಲ್ಲಿಂದ ಹೋಗ್ತಾನೆ. ದಾಮೋದರ ಮತ್ತು ವೀರ ಇಬ್ಬರು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ, ಅಪ್ಪ ಇನ್ಮೇಲೆ ನನ್ನನ್ನು ಯಾವ ಡೀಲಿಗೂ ಕರಿಬೇಡಿ, ನನಗೆ ಈ ಕೈನ ರಕ್ತ ಮಾಡ್ಕೊಳ್ಳೋದು, ಈ ರೌಡಿಸಮ್ ಇದೆಲ್ಲ ನನಗಿಷ್ಟ ಇಲ್ಲ, ಇವನಿದನಲ್ಲ, ಇವನು ಕೆಲ್ಸಕ್ಕೆ ಬಾರ್ದವನು, ಇವನಿಂದನೇ ಇದೆಲ್ಲ ಆಗಿದ್ದು ಅಂತ ವೀರಂಗೆ ಬೈತಿರ್ತಾನೆ. ಅದಕ್ಕೆ ವೀರ ಇದ್ದವನು, ಹೇಯ್ ಯಾಕೆ ನನಗೇನಕ್ಕೆ ಬೈತಿರೋದು ಅಂತ ವೀರ ಅಂತಾನೆ. ಅಪ್ಪನ ರೌಡಿಗಳು ಹೊಡಿತಾ ಇದ್ರು ತಾನೆ, ನೀನೇನಲ್ಲಿ ನಿಂತ್ಕೊಂಡು ಡ್ರಾಮಾ ನೋಡ್ತಿದ್ದ, ನೀನೇ ಹೊಡಿಬೇಕಿತ್ತು ಅಂತ ಅಂದಾಗ, ನಾನು ಹೊಡಿತಿದ್ದೆ, ನಾನು ಬಂದಾಗ ಬಿಡ್ಸೋಣ ಅಂತ ಬಂದಾಗ ನೀನು ಆಲ್ರೆಡಿ ಹೊಡಿತಿದ್ದಲ್ಲಪ್ಪ, ಅದಕ್ಕೆ ಸುಮ್ಮನೆ ನಿಂತಿದ್ದೆ ಅಂತ ಅಂತಾನೆ. ನೀವು ಮಾಡಿದ್ರಿಂದ ಬೇತಾಳ ನನ್ನನ್ನು ಮಾತಾಡಿಸ್ತಾ ಇಲ್ಲ, ಇನ್ಮೇಲೆ ನನಗೆ ಈ ಥರದ್ದು ಯಾವ ಡೀಲಿಗೂ ನನ್ನನ್ನು ಕರಿಬೇಡಿ, ನಾನು ಇನ್ಮೇಲೆ ಬರಲ್ಲ, ನಿಮ್ಮನ್ನು ಯಾರಾದರೂ ಹೊಡೆದ್ರೂ ನಾನು ಬಿಡ್ಸೋಕ್ಕೆ ಬರಲ್ಲ ಅಂತ ನಮ್ಮ ವಿಕ್ರಮ್ ಸಿಟ್ಟನ್ನ ಅಲ್ಲಿ ತೀರಿಸ್ತಾ ಇರ್ತಾನೆ. ದಾಮೋದರ ಇದ್ದನು, ಇದಕ್ಕಿದ್ದಂಗೆ ಇದೇನಕ್ಕೆ ಈ ಥರ ಆಡ್ತಿರೋದು, ನಿನ್ಗೆ ಯಾವ ದೇವರು ಬಂತು ಹೇಳು, ಏನಕ್ಕೆ ಹಿಂಗೆ ಆಡ್ತಿರೋದು ಅಂತ ದಾಮೋದರ ಕೇಳಿದಾಗ, ಅದಕ್ಕೆ ವೀರ ಇದ್ದವನು, ಅವನು ಇಷ್ಟೊಂದು ಸಿಟ್ಟಲ್ಲಿ ಈ ಥರ ಆಡ್ತಿರೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ಪಾಪ, ಪ್ರೀತಿ ದೇವರು ಬಂದಿದೆ ಅವನ ಮೈ ಮೇಲೆ, ಅವನ ಹೆಂಡ್ತಿ ಕಿವಿನ ಹಿಂಡಿ ಕಳಿಸಿದಾಳೆ ಅಂತ ವೀರ ಅಂತಾನೆ. ಅದಕ್ಕೆ ವಿಕ್ರಮ್ ಇದ್ದನು, ನಿಮಗೆ ಇನ್ಮೇಲೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಂದಮೇಲೆ ಬೌನ್ಸರ್ಸ್ನ ಕರ್ಕೊಂಡು ಹೋಗಿ, ರೌಡಿಗಳ್ನ ಜೊತೆ ಕರ್ಕೊಂಡು ಹೋಗಿ, ಇನ್ಮೇಲೆ ಈ ಥರದ್ದು ಏನಾದರೂ ಆಯಿತು ಅಂದರೆ ನಾನಂತೂ ಇನ್ಮೇಲೆ ಯಾವತ್ತೂ ಬರಲ್ಲ, ಅಲ್ಲದೆ ಹೊಡೆಯೋದು ಒಂದೇ ಪರಿಹಾರ ಅಲ್ಲ, ನಾನಂತೂ ಹಿಂಸೆ ಮಾಡಲ್ಲ, ಈ ಗಲೀಜ್ ಜೀವನ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ನಿಮಗೋಸ್ಕರ ನಾನು ಹೊಡೆದಾಡ್ದೆ, ಇನ್ಯಾವತ್ತೂ ನಾನು ಈ ರೌಡಿಸಮ್ಗೆ ಬರಲ್ಲ, ಈ ಗಲೀಜ್ ಜೀವನದಿಂದ ನಾನು ಇನ್ಮೇಲೆ ಹೊರಗಿರ್ತೀನಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಂದಮೇಲೆ ಹೊರಗೆ ಹೋಗಬೇಡಿ, ಮನೇಲಿ ಇದ್ಬಿಡಿ, ನನ್ನ ಮತ್ತೆ ಈ ಥರದಕ್ಕೆಲ್ಲ ಎಳಿಬೇಡಿ ಅಂತ ಹೇಳ್ಬಿಟ್ಟು ಪಟ್ಟತ್ತ ರೂಮಿನ ಡೋರ್ ಹಾಕ್ಕೊಂಡು ನಮ್ಮ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ. ನೋಡ್ದೇನೋ ಇವನ್ನ ಮುಖದ ಮೇಲೆ ಡೋರ್ ಹಾಕ್ಕೊಂಡು ಹೋಗ್ತಾನೆ. ನನಗೆ ಈ ಮುಖದ ಮೇಲೆ ಡೋರ್ ಹಾಕ್ಕೊಂಡು ಹೋದರೆ ನನಗೆ ಸಾಯಿಸೋವಷ್ಟು ಕೋಪ ಬರುತ್ತೆ ಅಂತ ವಿಕ್ರಮ್ಗೆ ಅಂತಾನೆ. ಪಾಪ ತಾಳ್ಮೆಯಿಂದ ಇರಿ ಅಂತೇಳಿ ವೀರ ಅಂದಾಗ, ಏನೋ ತಾಳ್ಮೆಯಿಂದ ಇರೋದು ಅಂತ ಸಿಟ್ಟು ಮಾಡ್ಕೊಂಡು ಕೂತ್ಕೋತಾನೆ. ಇನ್ನೊಂದು ಕಡೆ ಬಾಲ ಮತ್ತು ಮುನ್ನ ವಿಕ್ರಮ್ ಅಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಹೋಗಿ, ಅಣ್ಣ ಊಟ ರೆಡಿ ಇದೆ ಅಂತ ಕರೀತಾರೆ. ನನಗೆ ಬೇಡ, ಯಾಕಣ್ಣ ಅಶ್ವಿಲ್ಲ ಅಂತ ಅಂತಾನೆ. ಅಲ್ಲಣ್ಣ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಉಪವಾಸ ಮಾಡ್ಕೊಂಡು ಕೂತಿರ್ತಾರ ಅಂತ ಬಾಲ ಅಂದಾಗ, ಮುಚ್ಕೊಂಡು ಹೋಗೋಕೆ ಏನು ತಗೊಂತೀರಾ ಅಂತ ಕೈನ ತೋರಿಸ್ಬಿಡ್ತಾನೆ. ಪಾಪ ಇಬ್ಬರು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಇದ್ದೋಗ್ತಾರೆ. ಸರಿ ಇವರು ಒಂದು 4 ದಿನ ಮುದ್ದಾಡ್ತಾರೆ, ಒಂದು 4 ದಿನ ಕಿತ್ತಾಡ್ತಾರೆ. ಸರಿ ಅದಕ್ಕೇನಾದರೂ ಊಟಕ್ಕೆ ಕರೆಯೋಣ ಬಾ ಅಂತ ಹೇಳ್ಬಿಟ್ಟು ವೇದನ್ನ ಊಟಕ್ಕೆ ಕರೆಯೋಕೆ ಹೋಗ್ತಾರೆ. ವೇದನ್ನ ಅದಕ್ಕೆ ಊಟ ರೆಡಿ ಇದೆ ಅಂದಾಗ ಆಕೆನೂ ಕೂಡ ಹಂಗೆ ಅಂತಾಳೆ, ಇಲ್ಲ ನನಗೆ ಬೇಡ, ಯಾಕೆ ಅಶ್ವಿಲ್ಲ, ಅದಕ್ಕೆ ಸಂಸಾರ ಅಂದಮೇಲೆ ಅಂತ ತಗೊತಾನೆ ನಮ್ಮ ಬಾಲ. ಅದಕ್ಕೆ ಸುಮ್ಮನೆ ಮುಚ್ಕೊಂಡು ಹೋಗೋಕೆ ಏನಾರು ತಗೋತೀರಾ ಅಂತೇಳಿ ಅವಳು ವಿಕ್ರಮ್ ಏನು ಹೇಳಿರ್ತಾಳೋ ಅದನ್ನು ಅವಳು ಕೂಡ ಅಂತಾಳೆ. ಆಮೇಲೆ ಸರಿ ಬಿಡು ಅಂತ ಪಾಪ ಇಬ್ಬರು ಹೋಗ್ತಾರೆ. ಗುಲಾಬಿಯಲ್ಲಿ ಊಟ ತೊಗೊಂಡು ಬರ್ತಾ ಇರ್ತಾಳೆ. ಸ್ಟಾಪ್ ಇಟ್ ಯಾರಿಗಿದು ಅಂತಂದಾಗ, ಇದು ವೇದ ಅಕ್ಕಂಗೆ, ನಾವು ಇವಾಗ ತಾನೇ ಹೋಗಿ ಚೆನ್ನಾಗಿ ಉಗಿಸ್ಕೊಂಡು ಬಂದಿದ್ದೀವಿ, ಇನ್ನು ನಿಮ್ಮ ಮಾತು ಕೇಳ್ತಾರೆ ಅಂತಂದಾಗ, ವೇದ ಅಕ್ಕ ನನಗೆ ಏನೂ ಅನ್ನಲ್ಲ, ಯಾಕೆ ವೇದ ಅಕ್ಕ ನಾನು ತುಂಬ ಕ್ಲೋಸು ಅಂತ ಹೇಳ್ಬಿಟ್ಟು ಊಟ ತೊಗೊಂಡು ಹೋಗ್ತಾಳೆ ಗುಲಾಬಿ. ಊಟ ಮಾಡಿ ಬನ್ನಿ ಅಕ್ಕ ಅಂತ ಕರೀತಾಳೆ ಗುಲಾಬಿ. ವೇದನ ಹತ್ರ ಹೋಗಿ, ನನಗೆ ಬೇಡ ಅಶ್ವಿಲ್ಲ ಅಂತ ಅಂತಾಳೆ. ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು, ತಾನು ನಂಬಿರೋ ಗಂಡ ಮೋಸ ಮಾಡಿದಾಗ, ಈ ಥರ ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತು. ಊಟ ಮಾಡ್ದಿರ ಮಲ್ಕೋಬಾರ್ದು, ಈ ಸಿಟ್ಟನ್ನ ಹೊಟ್ಟೆ ಮೇಲೆ ತೀರಿಸಬಾರ್ದು ಅಂತ ಅಂದಾಗ, ಇಲ್ಲ ನನಗೆ ಅಶ್ವಿಲ್ಲ ಅಂತ ಮತ್ತೆ ವೇದ ಅಂತಾಳೆ. ಸರಿ ಆಯಿತು, ರೂಮಲ್ಲಿ ಇಟ್ಟಿರ್ತೀನಿ, ಆದರೆ ಊಟ ಮಾಡ್ದಿರ ಮಾತ್ರ ಮಲಗಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಂತ ವೇದ ಗುಲಾಬಿ ಆ ಊಟದ್ದು ತೊಗೊಂಡೋಗಿ ರೂಮಲ್ಲಿ ಇಡ್ತಾಳೆ. ವೇದ ಅಲ್ಲಿಂದ ಎದ್ದೋಗ್ತಾಳೆ. ಬಾಲಮುನ್ನ ಇದನ್ನೆಲ್ಲ ನೋಡಿ, ಅಲ್ಲ ಕಣೋ ಇವಳು ನಮ್ಮ ಹತ್ರ ಮಾತಾಡೋದಾದರೆ ಏನು ಗರ್ವದಿಂದ ಮಾತಾಡ್ತಾಳೆ, ವೇದಕ್ಕೆ ಹತ್ರ ಮಾತಾಡುವಾಗ ಕೈ ಕೊಟ್ಕೊಂಡು ಹಾಗೆ ಹಿಂಗೆ ಅಂತ ಮಾತಾಡ್ತಾಳೆ, ಏನಿರ್ಬೋದು ಅಂತಂದಾಗ, ನೋಡೋಣ ಕಂಡುಹಿಡಿತೀನಿ, ಆದರೆ ಇವಳನ್ನೆಲ್ಲೋ ನೋಡಿದ್ದೀನಿ ಕಣೋ ಬಾಲ ಅಂತ ಮುನ್ನ ಅಂತ ನಮ್ಮ ಬಾಲ ಅಂತಾನೆ. ಅಂಟ್ವಾಳ ಥರ ಯಾವಾಗಲೂ ಅಂಟ್ಕೊಂಡಿರೋ ನಮ್ಮ ಅನ್ನ ಅದಕ್ಕೆ ಬೇರೆ ಆಗಿದ್ದಾರಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ, ಇವನು ಎಲ್ಲ ನೋಡಿದ್ದೀನಿ ಅಂತಾನೆ. ಎಲ್ಲಿ ನೋಡಿದ್ದೀನಿ ಅಂತ ಹೇಳು, ಇಲ್ಲ ಸುಮ್ಮನೆ ಇರು ಅಂತ ನಮ್ಮ ಮುನ್ನ ಬಾಲಂಗೆ ಜೋರು ಮಾಡ್ತಾ ಇರ್ತಾನೆ ಇಲ್ಲಿ.
ಇನ್ನೊಂದು ಕಡೆ ವೇದ ಕೂತತ್ರ ನಿಂತತ್ರ ಎಲ್ಲಿ ನೋಡಿದ್ರೂ ಹಿಂದೆ ಆಗಿರೋದನ್ನೆಲ್ಲ ಪಾಪ ನೆನೆಸ್ಕೊಳ್ತಾ ಅಳ್ತಾ ಇರ್ತಾಳೆ. ವಿಕ್ರಮು ಅಷ್ಟೇ ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ, ನಾನು ಮಾಡಬಾರ್ದಿತ್ತು ಈ ತಪ್ಪನ್ನ ಅಂತ ಹೇಳ್ಬಿಟ್ಟು. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋ ಥರ ತಪ್ಪು ಮಾಡಿಬಿಟ್ಟಿದ್ದಾನೆ. ಎಲ್ಲೋದ್ರೂ ಅದನ್ನೇ ನೆನಪು ಮಾಡಿಕೊಂಡು ಆ ವೇದ ಗಿಫ್ಟ್ ಮಾಡಿರ್ತಾಳಲ್ಲ ಆ ಪಂಚಿಂಗ್ ಬ್ಯಾಗಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ಅವ್ನು ಸಿಟ್ಟನ್ನೆಲ್ಲ ತೀರಿಸ್ಕೊತಾ ಇರ್ತಾನೆ. ವೇದಂಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನಾನು ಸೋತೋಗ್ಬಿಟ್ಟೆ, ನಾನು ಇನ್ನೇನು ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಇವನನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಸೋತ್ಬಿಟ್ಟೆ ಅನ್ನೋದೇ ಕಾಡ್ತಾ ಇರುತ್ತೆ. ಹಿಂದೆ ಎಲ್ಲ ಅವ್ನು ಮಾಡಿರೋ ಪ್ರಾಮಿಸು, ಇವರಿಬ್ಬರು ಚೆನ್ನಾಗಿದ್ದಂಥ ಕ್ಷಣಗಳು ಎಲ್ಲ ಕುತ್ತತ್ರ ನಿಂತತ್ರ ನೆನಪಿಗೆ ಬರ್ತಾನೆ ಇರುತ್ತೆ. ಅದೆಲ್ಲ ನೆನೆಸ್ಕೊಂಡು ಪಾಪ ವೇದ ತುಂಬ ಅಳ್ತಾ ಇರ್ತಾಳೆ. ವೇದ ಇನ್ನೊಂದು ಕಡೆ ರೂಮಲ್ಲಿ ಸುಮ್ಮನೆ ಕೂತಿರ್ತಾಳೆ. ಅಲ್ಲಿಗೆ ಶಕುಂತಲೆ ಬರ್ತಾಳೆ. ವೇದ ಯಾಕಮ್ಮ ಊಟ ಮಾಡಿಲ್ಲ, ಊಟ ಮಾಡು, ಬೇಜಾರಾಗಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡೋಕ್ಕೆ ಅಂತ ಬರ್ತಾಳೆ. ಆವಾಗ ವೇದ ಹೇಳ್ತಾಳೆ, ನೀವು ಹೇಳಿದ್ದು ಸರಿ ಅತ್ತೆ, ಈ ಮನೇಲಿ ಯಾರೂ ಸರಿ ಹೋಗಲ್ಲ, ಸರಿ ಮಾಡೋಕ್ಕೂ ಸಾಧ್ಯ ಇಲ್ಲ, ನಾನಂತೂ ಸೋತೋಗ್ಬಿಟ್ಟೆ ಅತ್ತೆ. ನಾನು ಈ ಮಕ ಇಟ್ಕೊಂಡು ನನ್ನ ತವ್ರ ಮನೆಗೂ ಹೋಗೋಕ್ಕಾಗಲ್ಲ, ನಾನು ಈ ಮನೆ ಬಿಟ್ಟು ನಿಮ್ಮ ಥರನೇ ಹೋಗೋಣ ಅಂತ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ಆದರೆ ಸೋತು ತವ್ರ ಮನೆ ಅಂತೂ ನಾನು ಹೋಗಲ್ಲ, ನನಗಾಗಲ್ಲ, ಅದು ನನ್ನ ಕೊನೆ ನಿಲ್ದಾಣ ಸಾವೇ ನನಗೆ ಗತಿ ಅಂತ ಅಂತಿರ್ತಾಳೆ. ಅದಕ್ಕೆ ಶಕುಂತಲ, ಯಾಕಮ್ಮ ವೇದ ಇಂಥ ದೊಡ್ಡ ಮಾತಾಡ್ತಿದ್ಯಾ, ನೀನು ಸೋತೆ ಅಂತ ನೀನೇನಾದರೂ ಮನೆ ಬಿಟ್ಟು ಹೋದರೆ ನನ್ನ ಮಗ ಹಾಳಾಗೋಗ್ಬಿಡ್ತಾನೆ ಕಣಮ್ಮ ಅಂತಂದಾಗ, ನಿಮ್ಮ ಮಗ ಹಾಳಾಗ್ತಾನೆ ಸರಿ, ಹಂಗಂತ ನನ್ನ ಐಡೆಂಟಿಟಿ ಏನಾಗಬೇಕು, ನಂದು ಅಂತ ನನ್ನತನ ಏನಾಗಬೇಕು, ನಾನು ಸೋತೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗಂಗೋಸ್ಕರ ನಾನು ಸೋತು ಹೇಡಿ ಥರ ನಾನು ಇರೋಕ್ಕಾಗಲ್ಲ. ಅದು ಅಲ್ದಿರ ಯಾವತ್ತೂ ನನ್ನ ಸೋಲನ್ನು ಒಪ್ಕೊಳ್ಳೋವಷ್ಟು ಹೇಳಿಯಲ್ಲ, ಆದರೆ ಇವಾಗ ನನಗೆ ಬೇರೆ ದಾರಿ ಇಲ್ಲ, ಸಾವೇ ನನಗೆ ಮುಂದಿನ ನಿಲ್ದಾಣ ಅಂತ ಅನ್ನಿಸ್ತಿದೆ ಅಂತ ಎಷ್ಟು ಪಾಪ ತುಂಬ ಮನಸ್ಸನ್ನ ನೋವು ಮಾಡಿಕೊಂಡು ಮಾತಾಡ್ತಾ ಇರ್ತಾಳೆ ಇಲ್ಲಿ ವೇದ. ಇದಿಷ್ಟು ಇವತ್ತಿನ ಸಂಚಿಕೆ. ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.